ಇನ್ನೂ ಒಂದು ಸ್ಮಾಲ್ ಏನಾದ್ರು ಹೇಳ್ಬೋದು ಅಂದರೆ, ಅಮೇರಿಕಾದಲ್ಲಿ 10 ವರ್ಷದ ಹಿಂದೆ ಏನು ಸಕ್ಸಸ್ ಆಗಿದೆ ಅದು ಇಂಡಿಯಾದಲ್ಲಿ ಇವತ್ತು ಸಕ್ಸಸ್ ಆಗುತ್ತೆ. ಎಕ್ಸಾಂಪಲ್ ಈಗ ಮೈಕ್ರೋ ಬ್ರೀವರೀಸ್ ಅಮೇರಿಕಾದಲ್ಲಿ ಸಕ್ಸಸ್ ಆಗಿತ್ತು, ನಮ್ಮ ಬೆಂಗಳೂರಲ್ಲಿ ಸಕ್ಸಸ್ ಆಯ್ತದು. ಅದೇ ಬೇರೆ ನೀವು ಇನ್ನೊಂದು ಕಡೆ ಎಲ್ಲ ಚೆನ್ನೈಯೋ ಕೇರಳದಲ್ಲಿ ಮಾಡಿದರೆ ಸಕ್ಸಸ್ ಆಗೋದಿಲ್ಲ. ಹಾಗೆ ಅಮೇರಿಕಾದಲ್ಲಿ ಏನು ಟ್ರೆಂಡ್ ನಡೆದಿದೆ 10 ವರ್ಷದ ಹಿಂದೆ ಅಥವಾ 8 ವರ್ಷದ ಹಿಂದೆ, ಅದು ಬೆಂಗಳೂರಲ್ಲಿ ಸಕ್ಸಸ್ ಆಗುತ್ತೆ. 100% ಸಕ್ಸಸ್ ಆಗುತ್ತೆ. ಇಲ್ಲಿ ಮೈಂಡ್ ಸೆಟ್ ನಮ್ಮದು ಕರೆಕ್ಟ್, ಅವರಿಗೂ ನಮಗೂ ಮ್ಯಾಚ್ ಆಗುತ್ತೆ ಆ ಥರ. ಬಟ್ ಏನಂದರೆ ಆ ನೇಟಿವ್ ಟೇಸ್ಟ್ ಕೊಡದೇ ಇರೋದು ಹೊರತು ಅದು ಕ್ಲಿಕ್ ಆಗಲ್ಲ. ಹೌದೌದು, ನೇಟಿವ್ ಟೇಸ್ಟ್ ಬೇಕು. ಯಾಕಂದರೆ ನಾವು ಬೆಂಗಳೂರವರು ಫಿಲ್ಟರ್ ಕಾಫಿ ಕುಡಿದು ಬೇರೆ ಯಾವುದೋ ಎಸ್ಪ್ರೆಸ್ಸೋ ಕ್ಯಾಪಚಿನೋ ಯಾವ್ದು ಕೊಟ್ರು ನಾವು ಒಂದ್ಸಲ ಹೋಗಿ ಟೈಮ್ ಪಾಸ್ ಮಾಡೋದು ಬಿಟ್ರೆ ಮತ್ತೆ ಅದನ್ನು ಕುಡಿಯೋಕ್ಕಾಗೋದಿಲ್ಲ. ಈ ಫಿಲ್ಟರ್ ಕಾಫಿ, ಬೆಂಗಳೂರು ಇಡ್ಲಿ, ಬೆಂಗಳೂರು ಮಸಾಲೆ ದೋಸೆ, ಇದೆಲ್ಲ ಹೇಳ್ತಾರಲ್ಲ ವರ್ಲ್ಡ್ ಏನೋ 10 ಮೋಸ್ಟ್ ಇದೇನು ಡಿಸೈರಬಲ್ ಡಿಶಸಲ್ಲಿ ಇಡ್ಲಿ ಆ್ಯಂಡ್ ಪಿಜ್ಜಾ ಥರನೇ ಇಡ್ಲಿ ಆ್ಯಂಡ್ ಮಸಾಲೆ ದೋಸೆ ಒನ್ ಆಫ್ ದ ಇದು. ಹಾಗೆ ಇದು ಇಲ್ಲಿ ಟೇಸ್ಟು ಬೇರೆ ಎಲ್ಲೂ ಬರೋದೇ ಇಲ್ಲ. ಇದು ಟೇಸ್ಟ್ ಕ್ರಿಯೇಟಿವಿಟಿಗೆ ಇಲ್ಲಿ ಜಾಗ ಇದೆ, ಹೊಸತನಕ್ಕೆ ಜಾಗ ಇದೆ. ಹಾಂ, ಇದೆ ಖಂಡಿತವಾಗ್ಲೂ ಇದೆ. ಕ್ರಿಯೇಟಿವಿಟಿ ಬೇಕು. ಅದನ್ನು ಕ್ರಿಯೇಟಿವಿಟಿ ಇನ್ ದ ಸೆನ್ಸ್ ಏನಂದರೆ, ಈಗ ಏನೋ ದೋಸೆನೇ ಪಿಜ್ಜಾ ದೋಸೆ, ಇನ್ನೊಂದು ದೋಸೆ, ಅದೆಲ್ಲ ಆಗೋದಿಲ್ಲ. ನನಗೆ ಅತ್ಯಂತ ಕಷ್ಟಕರವಾದದ್ದು ಅಂದರೆ ಈ ದೋಸಾನ ಎಷ್ಟು ಹಾಳು ಮಾಡಿಟ್ಟಿದ್ದಾರೆ ಅಂದರೆ, ಅದ್ರ ಬದಲು ಅಂದರೆ ಒಂದು ಸಿಂಪಲ್ ದೋಸಾನ, ಟೇಸ್ಟಿ ದೋಸಾನ 1000 ವೆರೈಟಿ ಅಂತಾರೆ, 100 ವೆರೈಟಿ ಅಂತಾರೆ, ಪಿಜ್ಜಾ ದೋಸಾ ಅಂತ ಹೇಳ್ತಾರೆ, ಮತ್ತಿನ್ನೇನೇನೇನೋ ಹಾಕ್ತಾರೆ. ಇಲ್ಲ, ಅವ್ರ ಮೇಲೆ ಸಿಟ್ಟು ಬರುತ್ತೆ ನನಗೆ. ಹೌದು, ಖಂಡಿತವಾಗ್ಲು. ಅದ್ರ ಬದಲು ನಮ್ಮ ದೋಸೆನೇ ಇನ್ನೂ ಯಾವ ಥರ ಕ್ರಿಸ್ಪಿ ಆಗಿ ಕೊಡ್ಬೋದಾ, ಅಥವಾ ಯಾವ ಥರ ಕೊಡ್ಬೋದು, ಪ್ರೆಸೆಂಟೇಷನಲ್ಲಿ ಏನು ಬೇಕಾದ್ರೂ ಚೇಂಜಸ್ ಮಾಡ್ಬೋದು. ಈಗ ಟ್ರಯಾಂಗಲ್ ಮಾಡ್ತಾರೆ, ಅಥವಾ ಒಂದು ಫೋಲ್ಡ್ ಮಾಡ್ತಾರೆ, ರೋಲ್ ಮಾಡ್ತಾರೆ, ಆ ಥರ ಪ್ರೆಸೆಂಟೇಷನ್ ಮಾಡ್ಬೋದು. ಬಟ್ ಅದನ್ನು ನಾವು ಏನೋ ಪಿಜ್ಜಾ ದೋಸೆ ಅಥವಾ ಇನ್ನೊಂದು ಥರ ಚಾಕ್ಲೇಟ್ ದೋಸೆ, ಪಿಜ್ಜಾ ದೋಸೆ ಯಾವುದೋ ಅದು ವರ್ಕ್ ಆಗೋದಿಲ್ಲ ಅದೆಲ್ಲ. ಬಟ್ ತುಂಬ ಜನರಿಗೆ ಅದೊಂದು ದೊಡ್ಡ ವ್ಯಾಪಾರ ತಂದು ಕೊಟ್ಟಿದೆ, ಮಾಡಿದ್ದಾರೆ. ಬಟ್ ಫಾರ್ ಸಮ್ ಟೈಮ್ ಓಡುತ್ತೆ, 1 ತಿಂಗಳು 2 ತಿಂಗಳು, ಅಥವಾ ಏನೋ ಫುಡ್ ಫೆಸ್ಟಿವಲ್ಸ್ ಅಂತ ಮಾಡ್ತಾರೆ, ಆ ಟೈಮಲ್ಲಿ ರೆಸ್ಟೋರೆಂಟಲ್ಲಿ ಮಾಡಿರ್ತಾರೆ. ಬಟ್ ಆ ಟೈಮ್ ಆದ ತಕ್ಷಣ ಮತ್ತೆ ಓಡೋದಿಲ್ಲ, ಮೆನುವಿಂದ ಹೊರಗಡೆ ಹೋಗಿರುತ್ತದು. ಹೆಚ್ಚಿನ ಹೋಟೆಲ್ ನೋಡಿ ಆ ಥರದ್ದೆಲ್ಲ ಯಾವ್ದು ಬಂದಿದ್ದು ಉಳಿದಿಲ್ಲ. ಅದು ಅಥೆಂಟಿಕ್ ಯಾವತ್ತಿದೆ ಅದು ಕಂಟಿನ್ಯೂಸ್ ಆಗಿ 50 ವರ್ಷ 100 ವರ್ಷ ರೆಸ್ಟೋರೆಂಟ್ಗಳು ಬೆಂಗಳೂರು ಅಂತ ಊರುಗಳಲ್ಲಿದೆ. 100 ವರ್ಷ 50 ವರ್ಷ ನೀವು ಹೇಳ್ದ ಹಾಗೆ ತುಂಬ ಅಥೆಂಟಿಕ್ ಟೇಸ್ಟ್ ಇರುವಂಥ ಹಲವಾರು ಬಸವನಗುಡಿಯಲ್ಲಿ ನಾವು ನೋಡ್ತೀವಿ, ಜಯನಗರದಲ್ಲಿ ನೋಡ್ತೀವಿ, ಮಲ್ಲೇಶ್ವರಂನ ನೋಡ್ತೀವಿ, ಒಂದು ಕ್ಯೂ ನಿಂತ್ಕೊಂಡು ತಿನ್ನುವಂಥದ್ದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ, ಟೇಸ್ಟ್ ಜೊತೆಗೆ ಆಂಬಿಯನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ಲುಕ್ ಕೊಡ್ತೀವಿ, ಸಿಟ್ ಆ್ಯಂಡ್ ಫೀಲ್ ಹೆಂಗಿರುತ್ತೆ, ಅದ್ರ ಬಗ್ಗೆನೂ ಬಹಳ ಗಮನ ಹರಿಸ್ತಾರೆ. ಹೌದು, ಅದು ಏನಾಗಿದೆ, ಈಗ ಪ್ರತಿಯೊಬ್ಬರು ಮನೆಯೂ ತುಂಬ ಚೆನ್ನಾಗಿದೆ. ಈಗ ಎಲ್ಲರೂ ಮನೆಯೂ ಆರ್ಟಿಸ್ಟಿಕ್ಕಾಗಿ ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಪ್ರತಿಯೊಬ್ಬರೂ ಒಂದು ಕರ್ಟನಿಂದ ಇರ್ಬೋದು, ಕಲರ್ ಕಾಂಬಿನೇಷನ್ ಇರ್ಬೋದು, ಫ್ಲೋರಿಂಗ್ ಇರ್ಬೋದು, ಕೂತ್ಕೊಳ್ಳೋ ಸೋಫಾ ಇರ್ಬೋದು, ಕ್ಲೀನ್ ಟಾಯ್ಲೆಟ್ಸ್ ಇರ್ಬೋದು, ಇದೆಲ್ಲದು. ಆಮೇಲೆ ಅವರು ಉಪಯೋಗಿಸೋ ಕ್ರಾಕರಿ, ಕಟ್ಲರಿ ಎಲ್ಲ ಜನ ಅವ್ರ ಮನೇಲಿ ಏನಿದೆ ಅದಕ್ಕಿಂತ ಬೆಟರ್ನ ಹೊರಗಡೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಕ್ಕಿಂತ ಕಳಪೆಗೆ ಹೋಗೋಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಅದರಿಂದ ಇದು ವೆರಿ ಮಚ್ ಏನು ಇಂಪಾರ್ಟೆಂಟ್ ಇನ್ ಎನಿ ಬಿಸ್ನೆಸ್. ಈಗ ರೆಸ್ಟೋರೆಂಟ್ ಮಾಡಬೇಕಂದ್ರೆ ಆ್ಯಂಬಿಯನ್ಸು, ಅಥವಾ ಅಲ್ಲಿ ಬಂದಾಗ ಫೀಲು, ಲುಕ್ಕು, ಕಂಫರ್ಟ್ ಎಲ್ಲದೂ ಬೇಕಾಗುತ್ತೆ. AC ಎಲ್ಲರೂ ಮನೇಲೂ ಇದೆ, ಕಾರಲ್ಲೂ ಇದೆ, ರೆಸ್ಟೋರೆಂಟಲ್ಲೂ ಬೇಕೇ ಬೇಕು. ಹಾಗೆ ಆಮೇಲೆ ಕ್ರಾಕರಿ ಕಟ್ಲರೀಸು ಮನೇಲಿ ಒಳ್ಳೇದು ಉಪಯೋಗಿಸ್ತಾರೆ, ರೆಸ್ಟೋರೆಂಟಲ್ಲೂ ಬೇಕು. ಆಮೇಲೆ ಆ್ಯಂಡ್ ಹೋಟೆಲ್ ಅನ್ನೋದೇನೆಂದರೆ ಒಂದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ. ಅವ್ರಿಗೆ ಹೋಟೆಲಿಗೆ ಬಂದಾಗ ಅವ್ರಿಗೆ ಒಂದು ಮನೆ ಫೀಲ್ ಆಗಬೇಕು. ಅಂದರೆ ಮನೆ ಫೀಲ್ ಅಂದರೆ ಬಂದಾಗ ಒಂದು ನಾವು ಕ್ಲೀನಾಗಿ ರಿಸೀವ್ ಮಾಡಬೇಕು, ಅವರಿಗೆ ಸರ್ವಿಸ್ ಚೆನ್ನಾಗಿರಬೇಕು, ಟ್ರೀಟ್ ಚೆನ್ನಾಗಿ ಮಾಡಬೇಕು, ಸರ್ವಿಸ್ ಚೆನ್ನಾಗಿರಬೇಕು. ಫುಡ್ ಚೆನ್ನಾಗಿಲ್ಲ ಆರ್ಗ್ಯೂ ಮಾಡೋಂಥದ್ದಲ್ಲ, ಮೇ ಬಿ ಚೆನ್ನಾಗಿಲ್ಲದೆ ಇರ್ಬೋದು, ಅಥವಾ ಅವತ್ತು ಅವರು ಆ ಮೂಡಿಗೆ ಅದು ಚೆನ್ನಾಗಿಲ್ಲದೆ ಇರ್ಬೋದು. ನಾವು ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರಬೇಕು. ಅದನ್ನು ನಾವು ವಾಪಸ್ ತೊಗೊಂಡು ಅವ್ರಿಗೆ ಯಾವ ಥರ ಇದು ಮಾಡೋದು. ಅವಾಗೇನಾಗುತ್ತೆ, ಆ ಜನಗಳಿಗೆ ಒಂದು ಖುಷಿ ಆಗ್ತಾ ಹೋಗುತ್ತೆ ಅಷ್ಟೇ. ಈಗ ಎಲ್ಲವೂ ಇನ್ಫ್ಲೂಯೆನ್ಸ್ ಜಮಾನ, ಸೋಷಿಯಲ್ ಮೀಡಿಯಾ ಜಮಾನ. ಇನ್ಫ್ಲೂಯೆನ್ಸರ್ಗಳು ಉದ್ಯಮನ ಎತ್ತೋದಕ್ಕೆ ಎಷ್ಟು ಲಾಭದಾಯಕ ಆಗ್ತಾರೆ? ಯಾಕೆಂದರೆ ಕೆಲವೊಂದು ಇನ್ಫ್ಲೂಯೆನ್ಸರ್ಗಳನ್ನು ಬಳಸಿ ಕಿಕ್ಕಿರಿದು ಜನ ತುಂಬಿರ್ತಾರೆ, ಬಟ್ ಆ್ಯಕ್ಚುಯಲ್ ಟೇಸ್ಟ್ ಬ್ಯಾಡ್ ಇರುತ್ತೆ. ಹೌದು ಹೌದು, ಗುಡ್ ಟೇಸ್ಟ್ ಇರುತ್ತೆ, ಆದರೆ ಹೆಚ್ಚಿನ ಗ್ರಾಹಕರನ್ನು ಸೆಳೆಯೋದ್ರಲ್ಲಿ ಸ್ವಲ್ಪ ಹಿಂದು ಮುಂದೆ ಆಗ್ತಾ ಇರುತ್ತೆ. ಸೋಷಿಯಲ್ ಮೀಡಿಯಾ ಮತ್ತು ಇನ್ಫ್ಲೂಯೆನ್ಸ್ ಯಾವುದೇ ಉದ್ಯಮಕ್ಕೆ, ಅದರಲ್ಲೂ ಹೋಟೆಲು ಮತ್ತು ರೆಸ್ಟೋರೆಂಟ್ ಉದ್ಯಮಕ್ಕೆ ಯಾವ ರೀತಿ ಪ್ಲಸ್ ಆಗ್ತಿದೆ? ಹೌದು, ಈಗ ಏನಾದರೆ ಸೋಷಿಯಲ್ ಮೀಡಿಯಾ ಆ್ಯಂಡ್ ಇನ್ಫ್ಲುಯೆನ್ಸು
ಇವತ್ತು ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಜನ ಅವನಿಗೆ ಒಂದು ನಿಮಿಷ ಫ್ರೀ ಟೈಮ್ ಇದೆ ಅಂದ್ರೂ ಸೋಷಲ್ ಇದನ್ನು ಯಾವುದೋ ಒಂದು ಮೀಡಿಯಾನ ಓಪನ್ ಮಾಡ್ಕೊಂಡಿರ್ತಾನೆ, ನೋಡ್ತಾ ಇರ್ತಾನೆ. ಅದರಿಂದ ಒಂದು ಇನ್ಫ್ಲುಯೆನ್ಸ್ ಅಂತೂ ಜನಕ್ಕೆ ಆಗೇ ಆಗುತ್ತೆ. ಏನೋ ಒಂದು ವಿಶೇಷವಾಗಿ ಅಲ್ಲೂ ಅಗೇನ್ ಏನು ಗೊತ್ತಾ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಯಾರಿದ್ದಾರೆ ಅವ್ರ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಮಾತಾಡೋ ರೀತಿ, ಅವರು ತೋರಿಸೋ ರೀತಿ ಅದು ಯಾವ ಥರ ಇದೆ, ಅದು ಜನಕ್ಕೆ ಅಟ್ರಾಕ್ಟ್ ಆದಾಗ ಒಂದು ಸಲ ಹೋಗಿ ನೋಡ್ತಾರೆ. ಅದು ವರ್ಕ್ ಆಗುತ್ತೆ. ಎಷ್ಟು ಪರ್ಸೆಂಟ್ ವರ್ಕ್ ಆಗುತ್ತೆ? ಎಷ್ಟು ಪರ್ಸೆಂಟ್ ಅನ್ನೋಕ್ಕಿಂತ ಈಗ ಎನಿಥಿಂಗ್ ಮಾರ್ಕೆಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಎನಿ ಬಿಸ್ನೆಸ್ ಮಾರ್ಕೆಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಜನಕ್ಕೆ ರೀಚ್ ಆಗಬೇಕು. ಇಲ್ಲಾಂದರೆ ಈಗ ಆಯಾ ಏರಿಯಾದಲ್ಲಿರೋರು ಅಲ್ಲಲ್ಲೇ ಇರ್ತಾರೆ. ಹೊಸದನ್ನು ಹೋಗಿ ನೋಡಬೇಕು ಅಂದರೆ ಮಾರ್ಕೆಟಿಂಗ್ ಬೇಕೇ ಬೇಕು. ಆಮೇಲೆ ಅವ್ರು ಬಂದಾಗ ರಿಯಾಲಿಟಿ ಅವ್ರಿಗೆ ಸಿಗಬೇಕು ಗ್ರಾಹಕರಿಗೆ. ಸಿಕ್ಕಿಲ್ಲ ಅಂದರೆ ಅವರಿಗೆ ಭ್ರಮನಿರಸನ ಆಗುತ್ತೆ. ಆಮೇಲೆ ಇವರು ಅದರಲ್ಲಿ ಕೆಲವುದು ಏನು ರಾಂಗ್ ಇದಾಗ್ತಾಯಿದೆ ಅಂದರೆ ಇಲ್ಲದೆ ಇರೋದನ್ನೆಲ್ಲ ಮಾತಾಡ್ತಾ ಇದ್ದಾರೆ. ಇವರಿಗೆ ಏನು ಡೈಲಿ ಇಷ್ಟು ವ್ಯಾಪಾರ ಮಾಡ್ತಾರೆ, ಅಷ್ಟು ಲಾಭ ಆಗ್ತಾಯಿದೆ, ಜನಕ್ಕೆ ಅದೊಂದು ಅಟ್ರಾಕ್ಷನ್ನು. ಇದೆಲ್ಲ ಜನಗಳಿಗೆ ಏನಂದರೆ ದಾರಿ ತಪ್ಪಿಸೋ ಕೆಲಸಗಳು ನಡೀತಾ ಇದೆ. ಅದನ್ನು ಮಾಡೋದು ಬಿಟ್ಬಿಟ್ಟು ಆ್ಯಕ್ಚುಯಲ್ ಏನಿದೆ ಮಾಡಿದರೆ ಇನ್ಫ್ಲುಯೆನ್ಸರ್ ವೃತ್ತಿಗೂ ಒಂದು ಗೌರವ ಇರುತ್ತೆ, ಅವ್ರ ಕ್ರಿಯೇಟಿವಿಟಿಗೂ ಒಂದು ಗೌರವ ಇರುತ್ತೆ. ಆ್ಯಂಡ್ ಆ ಉದ್ಯಮ ಯಾರು ಮಾಡ್ತಾ ಇದ್ದಾನೆ ಅವನದು ಅಷ್ಟೇ ಒಂದು ಅವನಿಂದನೂ ಕೂಡ ಯಾರಿಗೂ ಒಂದು ಮೋಸ ಆಗದೆ ಇರೋ ಥರ ನಡೆಯುತ್ತೆ ಅದು. ಕರ್ನಾಟಕ ಹೋಟೆಲ್ ಇಂಡಸ್ಟ್ರಿ ಅಥವಾ ಇಂಡಿಯಾದ ಹೋಟೆಲ್ ಇಂಡಸ್ಟ್ರಿನ ನೀವು ಹೇಗೆ ನೋಡ್ತೀರಿ? ನನ್ನ ಪ್ರಕಾರ ಆಫ್ ಟ್ರೆಂಡ್ ಆಗೋದು ಅಥವಾ ಮುಪ್ಪು ಬರದೇ ಇರೋ ಉದ್ಯಮ ಅಂದರೆ ಒಂದು ಫ್ಯಾಷನ್ನು, ಇನ್ನೊಂದು ರೆಸ್ಟೋರೆಂಟು, ಇನ್ನೊಂದು ಬ್ಯೂಟಿ. ನನಗೆ ಗೊತ್ತಿರೋ ಪ್ರಕಾರ ಅದರಲ್ಲಿ ಒಂದು ಹೋಟೆಲ್ ಉದ್ಯಮ ಕೂಡ ಹೌದು. ಸೊ ಯಾವತ್ತೂ ಸೂರ್ಯಾಸ್ತ ಆಗದೇ ಇರೋ ಉದ್ಯಮ ಇದು. ಖಂಡಿತವಾಗ್ಲೂ ಎಲ್ರಿಗೂ ಇದು ಬೇಕಾಗಿರೋದು. ಆ್ಯಂಡ್ ಇಟ್ ಇಸ್ ಎ ಗ್ಲಾಮರಸ್ ಫೀಲ್ಡ್. ಇದು ಎಲ್ರೂ ಅಟ್ರಾಕ್ಟ್ ಮಾಡುತ್ತೆ ಹೋಟೆಲ್ ಇಂಡಸ್ಟ್ರಿ ಅನ್ನೋದು. ಆದರೆ ಇವತ್ತೇನಾಗಿದೆ, ಈಗ ಬೆಂಗಳೂರಂಥ ನಗರಗಳಲ್ಲಿ ಮಾತ್ರ ಚೆನ್ನಾಗಿ ನಡೀತಾ ಇದೆ, ಹೊಸದು ಬರ್ತಾ ಇದೆ. ಚಿಕ್ಕ ನೀವು ತಾಲೂಕಿಗೆ ಹೋದರೆ ಇಡೀ ತಾಲೂಕಿಗೆ ಒಂದೇ ರೆಸ್ಟೋರೆಂಟ್ ಇದೆ. ಮೊದಲು ಅಲ್ಲೆಲ್ಲ ಒಳ್ಳೆ ಕಾಂಪಿಟೇಟಿವ್ ಆಗಿ ತುಂಬ ರೆಸ್ಟೋರೆಂಟ್ಸ್ ಇರ್ತಾಯಿತ್ತು. ಜಿಲ್ಲೆಗಳಿಗೆ ಹೋದರೆ ನಿಮಗೆ ಒಂದು 2-3 ಒಳ್ಳೆ ರೆಸ್ಟೋರೆಂಟ್ ಸಿಗೋದಿಲ್ಲ. ಈ ಥರ ಆಗಿದೆ. ಅದಕ್ಕೆ ಹಲವಾರು ಕಾರಣಗಳಿದೆ. ಏನೋ ಲೇಬರ್ ಸಿಗೋದಿಲ್ಲ, ಅಥವಾ ಸೆಕೆಂಡ್ ಜನ್ರೇಷನ್ ಈ ಉದ್ಯಮಕ್ಕೆ ಬಂದಿಲ್ಲ, ಈ ಥರದ್ದೆಲ್ಲ. ಈಗ ಅದರಿಂದ ಟೈರ್ 2 ಸಿಟೀಸಲ್ಲೆಲ್ಲ ಕೆಲವು ಕಡೆ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ, ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಹೋಟೆಲ್ ಉದ್ಯಮದಾರರೇ ಈಗ ಟೈರ್ 2 ಸಿಟೀಸು ತುಮಕೂರು, ಹಾಸನ, ಮಂಡ್ಯ ಈ ಕಡೆ ಹೋಗಿ ಎಲ್ಲ ರೆಸ್ಟೋರೆಂಟ್ಸ್ ಮಾಡಿ ಸಕ್ಸಸ್ ಆಗಿದ್ದಾರೆ. ಅಲ್ಲಿಗೆ ಅವಶ್ಯಕತೆ ಕೂಡ ಇದೆ. ಈಗ ಬಿಸ್ನೆಸ್ಸು ಚೆನ್ನಾಗಾಗತ್ತೆ. ಇನ್ನು ಇಂಡಿಯಾದಲ್ಲಿ ಅಂದರೆ ಎಲ್ಲರೂ ಏನಾಗುತ್ತೆ ಅಂದರೆ, ಈಗ ಬೆಂಗಳೂರು ಆಯಿತು, ಬೆಂಗಳೂರು ಆದಮೇಲೆ ನಾನು ಪೂನಾಗೆ ಹೋಗಿ ಮಾಡ್ತೀನಿ, ಇಲ್ಲ ಮುಂಬೈಗೆ ಮಾಡಬೇಕು, ಡೆಲ್ಲಿ ಮಾಡಬೇಕು. ಅದೇನು ನೆಸಿಟಿ ಇಲ್ಲ ಅಂತ ನನಗನ್ಸುತ್ತೆ. ಅಲ್ಲಲ್ಲಿ ಯಾರ್ಯಾರಿದ್ದಾರೆ ಅವ್ರವ್ರೇ ಮಾಡ್ಕೊಂಡು ಹೋದರೆ ಉತ್ತಮ. ಈಗ ಮುಂಬೈ